ಕೆಲವೇ ದಿನಗಳ ಹಿಂದಷ್ಟೇ ರಾಜ್ಯಸಭಾ ಸದಸ್ಯರಾಗಿ ನಿಯುಕ್ತಿಗೊಂಡಂತ ಎಂ ನಾಗರಾಜ್ ಈಗ ಅವರು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ನೇಮಕೊಂಡಿದ್ರೆ ಈಗ ಅವರಿಗೆ ಡಬಲ್ ಧಮಾಕ ಒಲಿದೆ. ಈ ಕುರಿತು ನಮ್ಮ ಜೊತೆ ಮಾತನಾಡಲಿಕ್ಕೆ ಎಂ ನಾಗರಾಜ್ ಇದ್ರೆ. ಸರ್, ಈಗ ನೀವು ರಾಷ್ಟ್ರೀಯ ಉಪಾಧ್ಯಕ್ಷ ನೇಮಕೊಂಡಿದ್ರಿ, ಈ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ಬಹಳ ಸಂತೋಷ ಆಗಿದೆ ನನಗೆ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು, ಸನ್ಮಾನ್ಯ ಶ್ರೀ ಅಮಿತ್ ಶಾಜಿಯವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ಶ್ರೀಯುತ ನಿತಿನ್ ನಬೀನ್ ಜಿಯವರು ನನ್ನ ಮೇಲೆ ವಿಶ್ವಾಸ ಇಟ್ಟು, ಕರ್ನಾಟಕದ ಜನತೆಯ ಮೇಲೆ ವಿಶ್ವಾಸ ಇಟ್ಟು ಎಲ್ಲ ಕಾರ್ಯಕರ್ತರ ಪರವಾಗಿ ಜವಾಬ್ದಾರಿಯನ್ನು ನನಗೆ ವಹಿಸಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇದರ ಜೊತೆಗೆ ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಅಂತ ಶ್ರೀಯುತ BN ಸಂತೋಷ್ ಜಿಯವರು, ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಜಿಯವರು ಕೂಡ ಈ ಒಂದು ನಿರ್ಣಾಯಕ ಪಾತ್ರದಲ್ಲಿ ಅವರ ಒಂದು ನಿರ್ಣಯವನ್ನ ಈ ಸಂದರ್ಭದಲ್ಲಿ ಹೇಳಿರುವಂಥದ್ದಕ್ಕೂ ಕೂಡ ನಾನು ಅವರಿಗೆ ಆಭಾರವನ್ನು ಮನ್ನಿಸ್ತೇನೆ. ಅದ್ರ ಜೊತೆಗೆ ಕರ್ನಾಟಕದ ನಮ್ಮ ಸೀನಿಯರ್ ಲೀಡರ್ ಶ್ರೀಯುತ BS ಯಡಿಯೂರಪ್ಪನವರು ಮತ್ತು ನಮ್ಮ ರಾಜ್ಯ ಅಧ್ಯಕ್ಷ ಅಂತ ಶ್ರೀ BY ವಿಜಯೇಂದ್ರ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಎಲ್ಲ ಕಾರ್ಯಕರ್ತರ ಪರವಾಗಿ ಧನ್ಯವಾದಗಳನ್ನ ಹೇಳಿಕೆ ಇಚ್ಛೆ ಪಡ್ತೇನೆ. ಬಹಳ ಸಂತೋಷ ಆಗಿದೆ. ಕರ್ನಾಟಕದ ಕಾರ್ಯಕರ್ತರ ಪಾಲಿಗೆ ಇದೊಂದು ಸುದಿನ. ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ಶ್ರೀಯುತ ನಿತಿನ್ ನಬೀನ್ ಜಿಯವರ ಒಂದು ಒಟ್ಟು ಟೀಮ್ನಲ್ಲಿ ಕರ್ನಾಟಕದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಈ ರೀತಿಯ ಒಂದು ಜವಾಬ್ದಾರಿಯನ್ನ ಕೊಟ್ಟಿರುವಂಥದ್ದು ನನ್ನ ಸುದೈವ ಮತ್ತು ನಮ್ಮೆಲ್ಲರ ಕಾರ್ಯಕರ್ತರಿಗೆ ಅದನ್ನು ಅರ್ಪಣೆ ಮಾಡ್ತೀನಿ. ಬಹಳ ಸಂತೋಷ ಆಗಿದೆ ನನಗೆ. ನಿತಿನ್ ನಬೀನ್ ಅವರ ಈ ಒಂದು ಹೊಸ ತಂಡದ ರಹಸ್ಯ ಏನಿರ್ಬೋದು ಅಂತ? ನಿತಿನ್ ನಬೀನ್ ಅವರ ಹೊಸ ತಂಡದ ರಹಸ್ಯ ಅನ್ನೋದಕ್ಕಿಂತ ಇಡೀ ವರಿಷ್ಠರು ಸೇರಿ ತೀರ್ಮಾನ ಮಾಡಿರುವಂತ ಇದೊಂದು ತಂಡ. ಇದು ಈ ತಂಡದಲ್ಲಿ ಎಲ್ಲರನ್ನ ಒಳಗೊಳ್ಳಬೇಕು ಅಂತ ಇರುವಂತ ತಂಡ. ಇದರಲ್ಲಿ ಹೆಚ್ಚು ಮಹಿಳೆಯರಿಗೂ ಕೂಡ ಗಣನೀಯವಾದ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಮತ್ತು ಮುಂದೆ ಬರುವಂತ ಏನು ವುಮನ್ ರಿಸರ್ವೇಶನ್ ಬಿಲ್ ಇರ್ಬೋದು, ಆ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಏನು ಮಹಿಳೆಯರಿಗೆ ಸಿಗಬೇಕಾದಂತ ಪ್ರಾತಿನಿಧ್ಯ ಇರ್ಬೋದು, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಒಂದು ತಂಡವನ್ನು ರಚನೆ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅದ್ರ ಜೊತೆಗೆ ಎಲ್ಲ ಸಮುದಾಯಗಳಿಗೆ ಇದರಲ್ಲಿ ಅವಕಾಶವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು ಇಡೀ ಭಾರತೀಯ ಜನತಾ ಪಾರ್ಟಿ ಎಲ್ಲ ಸಮುದಾಯಗಳನ್ನು ಒಳಗೊಂಡು ಕೆಲಸ ಮಾಡುವಂಥ ಒಂದು ಪ್ರವೃತ್ತಿ ಮೊದಲಿಂದ ಇದೆ. ಅದಕ್ಕೆ ತಕ್ಕಂತೆ ಈ ತಂಡವನ್ನು ಅವರು ನಿರ್ಮಾಣ ಮಾಡಿದ್ದಾರೆ ಮತ್ತು ಈ ತಂಡ ಯಶಸ್ವಿಯಾಗಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. 2028ರ ಕರ್ನಾಟಕದ ವಿಧಾನಸಭಾ ಚುನಾವಣೆ ಯಾವ ರೀತಿ ಇದಕ್ಕೆ ಎಷ್ಟು ಪೂರಕ ಆಗ್ಬೋದು ನಿಮ್ಮ ಸಂಘಟನೆಗೆ? ಕರ್ನಾಟಕದ 2028ರ ಚುನಾವಣೆಗೆ ಮತವನ್ನ ಕೊಡ್ಲಿಕ್ಕೆ ಕರ್ನಾಟಕದ ಜನತೆ ರೆಡಿ ಇದ್ದಾರೆ. ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲ ಮತದಾರರ ಬಳಿಗೆ ಹೋಗಿ ಅವರಲ್ಲಿ ಮತ ಯಾಚಿಸಬೇಕು. ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಕಾರ್ಯಕ್ರಮಗಳ ಬಗ್ಗೆ ತಿಳಿಸ್ಬೇಕು ಮತ್ತು ಎಲ್ಲ ವರ್ಗಗಳನ್ನ ಈ ಅಭಿವೃದ್ಧಿಯ ಪಥದಲ್ಲಿ ಒಳಗೊಳ್ಳುವಂತೆ ಮಾಡಬೇಕು. ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕೂಡ ಈ ಅಭಿವೃದ್ಧಿ ಪಥದಲ್ಲಿ ಸೇರಬೇಕು. ಮೋದಿಜಿಯವರ ಕನಸೇನಿದೆ 2047 ವಿಕಸಿತ ಭಾರತ, ಅದರ ಒಂದು ಹಿನ್ನೆಲೆಯಲ್ಲಿ ಈ ಮಾರ್ಗ ಬಹಳ ಒಂದು ದೊಡ್ಡ ಮಾರ್ಗ. ಈ ಅಭಿವೃದ್ಧಿ ಪಥದ ಮಾರ್ಗದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಕೈ ಜೋಡಿಸ್ತಾರೆ, ನಮ್ಮೆಲ್ಲ ನಾಯಕರು ಜೊತೆಯಾಗಿರ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಮತ್ತು ಖಂಡಿತ ನಾವು ಈ ಕೆಲಸವನ್ನು ಸಮರ್ಥವಾಗಿ ನಿಭಾಯಿಸ್ತೀವಿ. ಕರ್ನಾಟಕದಲ್ಲಿ 2028ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ವಿಶ್ವಾಸ ನನಗೆ 100ಕ್ಕೆ 100ರಷ್ಟಿದೆ. ಸರ್, ಕರ್ನಾಟಕದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಇರ್ಬೋದು, ಕೆಲವು ಪದಾಧಿಕಾರಿಗಳನ್ನು ಬದಲಾವಣೆ ಮಾಡ್ತಕ್ಕ ಚಿಂತನೆ ಭಾರತೀಯ ಜನತಾ ಪಕ್ಷ ವರಿಷ್ಠ ಮುಂದಿದೆ. ಅದೆಲ್ಲ ಎಷ್ಟರ ಮಟ್ಟಿಗೆ ಆಗ್ಬೋದು ಮುಂದಿನ ದಿನಗಳಲ್ಲಿ? ನಾನು ಈ ವಿಷಯದಲ್ಲಿ ಕಾಮೆಂಟ್ ಮಾಡೋದಕ್ಕೆ ತಕ್ಷಣಕ್ಕೆ ನನ್ನ ಹತ್ರ ಏನು ಮಾಹಿತಿ ಇಲ್ಲ. ಮತ್ತು ಖಂಡಿತ ಈ ವಿಷಯಕ್ಕೆ ಈ ಸಂದರ್ಭದಲ್ಲಿ ಬಹಳ ಆತುರವಾದ ಒಂದು ಕಾಮೆಂಟ್ ಅನಿಸುತ್ತೆ ನಾನೇನು ಹೇಳಿದ್ರು. ಹಾಗಾಗಿ ಈ ವಿಷಯದಲ್ಲಿ ನನಗೆ ಸ್ಪಷ್ಟ ಮಾಹಿತಿ ಇಲ್ಲ, ಕ್ಷಮಿಸಿ ದಯವಿಟ್ಟು. ಇದಿಷ್ಟು ಎಂ ನಾಗರಾಜ್ ಅವರ ಮಾತಾಗಿದೆ. ಸಾಕಷ್ಟು ಕರ್ನಾಟಕದ ಹೊಸ ಪಡೆ ತರ್ತವೆ. ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಗುರುತಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಉನ್ನತ ಹುದ್ದೆ ಕೊಟ್ಟಿದ್ದಾರೆ ಎಂಬುದು. ಕ್ಯಾಮರಾ ಪರ್ಸನ್ ಬಸವರಾಜ್ ಜೊತೆ ಕಲ್ಮೇಶ್ ಮಂಡ್ಯ, ಸಾಲಾರ್ ನ್ಯೂಸ್, ಹುಬ್ಬಳ್ಳಿ.